ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಡೈರೆಕ್ಟ್ ಆಗಿ ವಿಡಿಯೋಗೆ ಹೋಗ್ಬಿಡೋಣ. ಮತ್ತೆ ಏನಂದ್ರೆ ಇವತ್ತು ಕಾಲ್ ಆಗಿರೋದು ನೆಕ್ಸ್ಟ್ ವೇವ್ ಅಂತ ಒಂದು ಪ್ಲಾಟ್ಫಾರ್ಮ್. ಸೊ ಈ ಕಂಪ್ನಿ ಬಂದು ಪ್ರತಿಯೊಂದು ಡಿಫ್ರೆಂಟ್ ಕಂಪ್ನೀಸ್ಗೆ ಬ್ರೋಕರೇಜ್ ಆಗಿ ವರ್ಕ್ ಮಾಡುತ್ತೆ. ಮತ್ತೆ ಈ ಕಂಪ್ನಿ ಸ್ಯಾಲ್ರಿ ಪ್ರೊವೈಡ್ ಮಾಡ್ತಿರೋದು ಕೇಳಿದ್ರೆ ನೀವು ಸೈಕೆ ಆಗಿ ಹೋಗ್ತೀರಾ. 5 ಲಕ್ಷ ಅಂದ್ರೆ 3 lakhs ಬೇರ್ ಮಿನಿಮಮ್ ಕೊಟ್ಟೆ ಕೊಡ್ತಾರೆ. ಪ್ಲಸ್ 2 lakhs ಬಂದು ನಿಮ್ಮ ಪರ್ಫಾರ್ಮೆನ್ಸ್ ಬೋನಸ್. ಮತ್ತೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಡೆಫಿನೆಟ್ಲಿ ಯು ಹ್ಯಾವ್ ಟು ಲುಕ್ ಇನ್ ಟು ಇಟ್. ಪ್ಲೀಸ್ ಈಗಲೇ ಹೋಗ್ಬಿಟ್ಟು ಅಪ್ಲೈ ಮಾಡಿ. ಸೊ ಫ್ರೆಂಡ್ಸ್, ಇವತ್ತು ಕಾಲ್ ಆಗಿರೋದು ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್. ಇನ್ನೊಂದು ಮೈನ್ ಥಿಂಗ್ ಏನು ಅಂದ್ರೆ ನಿಮ್ಮ ರೀಜನಲ್ ಲ್ಯಾಂಗ್ವೇಜ್ ಅಂದ್ರೆ ನಮ್ದು ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತೀವಿ. ಸೊ ಕನ್ನಡನೇ ಮೈನ್. ಸೊ ನಿಮ್ಗೆ ಕನ್ನಡ ಗೊತ್ತಿದ್ರೆ ಈ ಜಾಬ್ ನಿಮ್ಗೆ 99% ಪಕ್ಕ ಅಂತಾನೆ ಹೇಳ್ಬೋದು. ನಾವ್ ಹೇಳ್ದಂಗೆ ನೀವು ರೆಸ್ಯೂಮ್ನ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಮತ್ತೆ ಇದಕ್ಕೆ ಮಿಸ್ ಮಾಡ್ದಂಗೆ ಅಪ್ಲೈ ಮಾಡಿ. ನಿಮ್ಗೆ 100% ನಿಮ್ಗೆ ಈ ಕೆಲಸ ಅಂತೂ ಫಿಕ್ಸ್. ಸೊ ಫ್ರೆಂಡ್ಸ್, ನಿಮ್ಗೆ ರೋಲ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನಿಮ್ಗೆ ಕಾಲ್ಸ್ ಬರುತ್ತೆ. ಆ ಕಾಲ್ಸ್ಗೆ ನೀವು ಜಸ್ಟ್ ಆನ್ಸರ್ ಮಾಡಿಬಿಟ್ಟು ಇದರಲ್ಲಿ ಏನು ಪ್ರೋಗ್ರಾಮ್ ಇದೆ ಅದನ್ನ ನೀವು ಕಂಪ್ಲೀಟ್ ಆಗಿ ಅವ್ರಿಗೆ ತಿಳಿಸೋದು ಅಷ್ಟೇ ನಿಮ್ ಕೆಲಸ. ತುಂಬಾ ಕಷ್ಟ ಏನೂ ಇರಲ್ಲ. ಇಟ್ ವಿಲ್ ಬಿ ವೆರಿ ವೆರಿ ಈಸಿ. ಸೊ ಈ ಪ್ರೋಗ್ರಾಮ್ ಬಗ್ಗೆ ಅವರು ಡೀಟೇಲ್ ಆಗಿ ಒಂದು 15 days ಇಲ್ಲ 20 days ನಿಮಗೆಲ್ಲ ಅರ್ಥ ಮಾಡಿಸ್ತಾರೆ. ಒಂದು ಟ್ರೈನಿಂಗ್ ಪ್ರೋಗ್ರಾಮ್, ಅದರಲ್ಲೂ ಕೂಡ ನಿಮಗೆ ಪೇ ಮಾಡ್ತಾರೆ. ಸೊ ಇದನ್ನ ಕಾಲರ್ಸ್ಗೆ ನೀವು ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಷ್ಟೇ. ಸೊ ದಟ್ ಅವ್ರು ಈ ಪ್ರೋಗ್ರಾಮ್ ತಗೊಂಡ್ರೆ ನಿಮಗೆ ತುಂಬಾನೇ ಇನ್ಸೆಂಟಿವ್ ಬರುತ್ತೆ. ಯು ಕ್ಯಾನ್ ನಾಟ್ ಇವನ್ ಎಕ್ಸ್ಪೆಕ್ಟ್. ತುಂಬಾನೇ ದುಡ್ಡು ಬರುತ್ತೆ 6 months ಇಲ್ಲ 1 yearಗೆ. ಸೊ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ನಿಮಗೆ ಮನೆಯಿಂದನೇ ವರ್ಕ್ ಮಾಡ್ಬೋದು, ಕನ್ನಡದಲ್ಲೇ ಮಾತಾಡ್ಬಿಟ್ಟು ವರ್ಕ್ ಮಾಡ್ಬೋದು. ಇನ್ನೇನಕ್ಕೆ ಮಿಸ್ ಮಾಡ್ಕೊತೀರಾ? ಸೊ ಪ್ಲೀಸ್ ಈಗಲೇ ಹೋಗ್ಬಿಟ್ಟು ಅಪ್ಲೈ ಮಾಡಿ, ಮಿಸ್ ಮಾಡ್ಕೋಬೇಡಿ. ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ಹಿಂಗೆ ಅಪ್ಲೈ ಮಾಡೋದಂತ. ಸೊ ಪ್ಲೀಸ್ ವೆಯ್ಟ್ ಅಂಟಿಲ್ ದ ಎಂಡ್. ಸೊ ಇದರಲ್ಲಿ ನಿಮಗೆ ಫಿಕ್ಸ್ಡ್ ಟೈಮ್ ಅಂತ ಇರುತ್ತೆ, ಎವ್ರಿ ಡೇ ವರ್ಕ್. ಸೊ ಇಂಡಿಯನ್ ಟೈಮೇ ಇದು, US ಟೈಮ್ ಅಲ್ಲ. ಸೊ ಇಟ್ಸ್ ಟೋಟಲಿ ಬೇಸ್ಡ್ ಆನ್ ಇಂಡಿಯನ್ ಟೈಮಿಂಗ್ಸ್. ಇದು ಒಂದು ಒಳ್ಳೆ ಪಾಯಿಂಟ್ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್. ಕನ್ನಡದಲ್ಲೇನೆ ಮಾತಾಡಿ ದುಡ್ಡು ಬರುತ್ತೆ ಅಂದ್ರೆ ಯಾಕೆ ಬೇಡ ಅಂತ ಹೇಳ್ತೀರಾ? ಓಕೆ ಫ್ರೆಂಡ್ಸ್, ಸೊ ಇವಾಗ ನಾವು ಡಿಸ್ಕ್ರಿಪ್ಷನ್ ಅಲ್ಲೇ ನಾನು ಲಿಂಕ್ ನ ಮೆನ್ಷನ್ ಮಾಡಿರ್ತೀನಿ. ಪ್ರತಿಯೊಂದು ಈ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ನಾನು ಹೆಂಗ್ ಅಪ್ಲೈ ಮಾಡೋದು ಅಂತ. ಮತ್ತೆ CV ಮಾತ್ರ ತುಂಬಾ ಚೆನ್ನಾಗಿದ್ರೆ ಮಾತ್ರನೇ ನಿಮಗೆ ಕೆಲಸ ಸಿಗೋದು. ಸೊ ಪ್ಲೀಸ್ CV ನ ಈಗಲೇ ಹೋಗ್ಬಿಟ್ಟು ಮಾಡ್ಕೊಳ್ಳಿ, ಒಂದು ಒಳ್ಳೇದಾಗಿ. ಇನ್ನೊಂದೇನಂದ್ರೆ ನಮ್ಮಿಬ್ರನ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ಅಪ್ಕಮಿಂಗ್ ವಿಡಿಯೋಸ್ ಎಲ್ಲ ನಿಮಗೆ ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಡುತ್ತೆ ನಾವು ಅಪ್ಡೇಟ್ ಮಾಡಿದ ತಕ್ಷಣ. ಸೊ ಪ್ಲೀಸ್ ಗೆಟ್ ಅಸ್ ಸಬ್ಸ್ಕ್ರೈಬ್ ಇವಾಗಲೇ. ಸೊ ನಿಮಗೆ ಗೊತ್ತಿರೋ ಪ್ರಕಾರ ನಾವು ಎವ್ರಿ ಡೇ 2 videos ಹಾಕ್ತೀವಿ. ಒಂದು at 11 o'clock ಇನ್ ದ ಮಾರ್ನಿಂಗ್ ಅಂಡ್ ಇನ್ನೊಂದು ಈವ್ನಿಂಗ್ 5 o'clockಗೆ. ಸೊ ನೀವು ನೋಟಿಫಿಕೇಶನ್ ಆಲ್ ಅಂತ ಕೊಟ್ಟಿದ್ರೆ ಮಾತ್ರನೇ ನಿಮಗೆ ಅದು ನಾವು ಹಾಕಿದ ನೆಕ್ಸ್ಟ್ ಮೂಮೆಂಟೇ ನಿಮಗೆ ಲಿಂಕ್ ಮತ್ತೆ ಆ ನೋಟಿಫಿಕೇಶನ್ ಬರುತ್ತೆ. ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಫ್ರೆಂಡ್ಸ್, ವಿಡಿಯೋದಲ್ಲಿ ಬಿಗಿನಿಂಗಲ್ಲೇ ಹೇಳ್ದಂಗೆ ನೀವು ನಾನು ಕಳಿಸಿರೋ ಡಿಸ್ಕ್ರಿಪ್ಷನಲ್ಲಿ ಇರೋ ಲಿಂಕ್ನ ನೀವೇನಾದರೂ ಓಪನ್ ಮಾಡಿದ್ರೆ ಈ ಪೇಜಿಗೆ ನಿಮ್ಮನ್ನು ಕರ್ಕೊಂಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಎಲ್ಲ ಕಂಪ್ನೀಸ್ ಜೊತೆ ಇದು ಟೈಅಪ್ ಆಗಿದೆ. ಇದು ಒಂಥರ ಬ್ರೋಕರೇಜ್ ಆಗಿ ಕೆಲಸ ಮಾಡುತ್ತೆ. ಸೊ ಹಂಗೆ ಕೆಳಗಡೆ ಬಂದರೆ ಸ್ಕ್ರಾಲ್ ಮಾಡ್ತಾ ಹೋದರೆ ಕೆಳಗಡೆ ಹೋಗಿ ಇನ್ನು ಕಂಪ್ಲೀಟಾಗಿ ನೀವು ಈ ಕಂಪ್ನಿ ಬಗ್ಗೆ ಓದ್ಬೋದು. ನೀವು ಹಂಗೆ ಕೆಳಗಡೆ ಹೋಗಿ ಅಲ್ಲಿ ಕೆರಿಯರ್ಸ್ ವಿತ್ ನೆಕ್ಸ್ಟ್ ವೇವ್ ಅಂತ ಇರುತ್ತೆ ಅಲ್ಲೇ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲೇ ಕಾಣ್ತಿದೆ ನೋಡಿ, ಕೆರಿಯರ್ಸ್ ವಿತ್ ನೆಕ್ಸ್ಟ್ ವೇವ್ ಅಂತ. ಅದೇ ಓಪನ್ ಮಾಡಿದ್ರೆ ನಿಮಗೆ ಜಾಯಿನ್ ಅಸ್ ಅಂತ ಕೇಳುತ್ತೆ. ಸೊ ಜಾಯಿನ್ ಅಸ್ ಮೇಲೆ ನಿಮಗೆ ಏನಾದರೂ ಒತ್ತಿದ್ರೆ ನಿಮ್ಮನ್ನ ಮೇನ್ ಅಪ್ಲಿಕೇಶನ್ ಇದು ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಯಾವ ಪೊಸಿಷನ್ನಿಗೆ ಕಾಲ್ ಆಗಿದೆ ಅಂತ. ಮತ್ತು ನೀವು ಅಲ್ಲೇ ಹೋಗ್ಬಿಡ್ಬೇಕಿದ್ರೂ ಕೆಲಸ ಮಾಡ್ಬೋದು. ಇಲ್ಲಾಂದರೆ ರಿಮೋಟ್ ಆದರೆ ವರ್ಕ್ ಫ್ರಮ್ ಹೋಮ್ ಕೂಡ ತಗೋಬೋದು ನೀವು. ಸೊ ರಿಮೋಟ್ ಓನ್ಲಿ ಅಂತ ಕೊಟ್ಟರೆ ನೀವು ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಪ್ರತಿಯೊಂದನ್ನು ತೋರಿಸುತ್ತೆ. ಸೊ ಇದೆಲ್ಲ ನಿಮ್ಮದು ಕನ್ನಡ, ಮಲಯಾಳಂ, ಮರಾಠಿ, ತೆಲುಗು, ತಮಿಳ್, ಹಿಂದಿಯಲ್ಲಿ ಫ್ಲೂಯೆಂಟ್ ಆಗಿದ್ರೂ ಕೂಡ ನೀವು ಮಾಡ್ಬೋದು ಇದನ್ನು. ಸೊ ನೋಡಿ ನಿಮಗೆ ಯಾವ್ದು ಕಂಫರ್ಟಬಲ್ ಆಗಿದೆ. ನಾನು ನಿಮಗೆ ಫಸ್ಟ್ ಹೆಂಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ನಾನು ಅಪ್ಲೈ ಮಾಡೋದಂತೂ ತುಂಬಾ ಈಸಿ ಇದರಲ್ಲಿ. ಹಂಗೆ ಕೆಳಗಡೆ ಬಂದರೆ ನೀವು ಪ್ರತಿಯೊಂದು ಅಬ್ಸರ್ವ್ ಮಾಡ್ಬೋದು. ಇದು ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಏನಂತ ಪ್ರೀ ಸೇಲ್ಸ್, ಔಟ್ಬೌಂಡ್ ಕಾಲ್ಸ್ ಮಾಡೋ ಥರ ಇರುತ್ತೆ. ಮತ್ತು ಮೀಟಿಂಗ್ ವೀಕ್ಲಿ ಆ್ಯಂಡ್ ಮಂತ್ಲಿ ಟಾರ್ಗೆಟ್ಸ್ ಇರುತ್ತೆ. ಅವ್ರಿಗೆಲ್ಲ ನೀವು ಒಪ್ಪಿಸ್ಬೇಕು ಏನೇನು ಮಾಡಿದ್ರ ಒಳ್ಳೆ ಕೆಲಸ ಅಂತ. ಅದಾದಮೇಲಿಂದ ಅಲ್ಲೇ ನೋಡಿ CTC ಹೇಳಿದ್ದಾರೆ. 5 lakhs ಅಂತ ಇದೆ. ಇದೇ ಒಂದು ಒಳ್ಳೆ ಅಡ್ವಾಂಟೇಜ್ ಪಾಯಿಂಟ್ ಅಂತ ಹೇಳಿದ್ರೆ. ಮತ್ತು ಹಂಗೆ ಮೇಲೆ ಹೋಗ್ಬಿಟ್ಟು ಅಪ್ಲೈ ಅಂತ ಕೊಟ್ಟರೆ ನಿಮಗೆ ಈ ಪೇಜಿಗೆ ಕರ್ಕೊಂಬರುತ್ತೆ. ಸೊ ಅಪ್ಲೈ ವಿತ್ ರೆಸ್ಯೂಮ್. ಸೊ ನಾನು ಹೇಳ್ದಂಗೆ ನೀವೊಂದು ರೆಸ್ಯೂಮ್ ಕನ್ಸ್ಟ್ರಕ್ಟ್ ಮಾಡಿಕೊಂಡು ನಿಮ್ಮ ಡೆಸ್ಕ್ಟಾಪಲ್ಲಿ ಇಟ್ಕೊಂಡ್ರೆ ಇಟ್ ಈಸ್ ವೆರಿ ವೆರಿ ಈಸಿ. ವಿತಿನ್ ಫ್ಯೂ ಸೆಕೆಂಡ್ಸ್ ನೀವು ಅಪ್ಲೈ ಮಾಡ್ಬೋದು ಅನ್ನೋದಕ್ಕೆ ಇದೇ ಒಂದು ಕಾರಣ. ಸೊ ಅಲ್ಲೇ ಹೋಗಿ ಫುಲ್ ನೇಮ್ ಕೊಡಿ, ವರುಣ್ ಸಿ, ಮತ್ತು ಇಲ್ಲಿ ಫೋನ್ ನಂಬರ್ ಕೊಡಿ ನೀಟಾಗಿ. ಹಾಗೆ ಕೆಳಗಡೆ ಬಂದರೆ ಇಲ್ಲಿ ಎಂಪ್ಲಾಯರ್ ಅಂತ ಇದೆ. ನಿಮ್ಮ ಪ್ರೀವಿಯಸ್ ಎಂಪ್ಲಾಯ್ಮೆಂಟ್ ಮಾಡಿದರೆ ಕೊಡಿ. ಸೊ ದಟ್ ನೀವು ನೆಗೋಷಿಯೇಟ್ ಮಾಡ್ಬೋದು, ಸ್ಯಾಲ್ರಿಗೆ ಇನ್ನೂ ಜಾಸ್ತಿ ಕೇಳ್ಬೋದು. ಎಜುಕೇಷನ್ ಡಿಗ್ರಿ, ಸೊ ನಾನು ಮಾಡಿರೋದು BE ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ಸೊ BE ಅಂತ ಕೊಟ್ಟಿದ್ದೀನಿ. ಫೀಲ್ಡ್ ಆಫ್ ಸ್ಟಡಿ ಬಂದು ನಂದು ಸಿವಿಲ್. ಸೊ ಸಿವಿಲ್ ಕೊಟ್ಟಿದ್ದೀನಿ. ದೆನ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲ್ ನೇಮ್ ಬಂದು RV ಕೊಟ್ಟಿದ್ದೀನಿ. ಹಾಗೆ ಕೆಳಗಡೆ ಬಂದುಬಿಟ್ರೆ ಸೊ ದ್ಯಾಟ್
ಪ್ರತಿಯೊಂದು ನೀಟಾಗಿ ಕೊಡಬೇಕು. ಸ್ಟಾರ್ಟ್ ಡೇಟ್, ಎಂಡ್ ಡೇಟ್ ಒಂದು ಆ್ಯಾವ್ರೇಜಲ್ಲಿ ಕೊಡಿ. 2018 ನಾನು ಜಾಯ್ನ್ ಆಗಿದ್ದು, ದೆನ್ 2022 ನಾನು ಪಾಸ್ ಔಟ್ ಆಗಿದ್ದು. ಯಾವಾಗಾದರೂ ಕೊಡಿ, ಮಂತ್ ಏನು ಮ್ಯಾಟ್ರ್ ಆಗಲ್ಲ. ಸೊ ಹಂಗೆ ಕೆಳಗಡೆ ಬಂದರೆ ನಿಮ್ಮದು ಗ್ರೇಡ್ ಏನು ಬಂದಿರುತ್ತೋ ಅದನ್ನು ಮೆನ್ಷನ್ ಮಾಡಿ ನೀಟಾಗಿ. ಸೊ ನಾನು ಬಂದುಬಿಟ್ಟು ಎ ಗ್ರೇಡ್ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ನೀವು ಎ ಗ್ರೇಡ್ ಅಂತ ಕೊಡಬೇಡಿ, ನೀಟಾಗಿ ಹೋಗ್ಬಿಟ್ಟು ಬೇರೆ ನಿಮ್ದು ಏನಿದೆ ಅದನ್ನು ಕೊಡಿ. ಹಂಗೆ ವಾಟ್ ಈಸ್ ಯುವರ್ ಏಜ್, 20ಇಂದ 25 ಒಳಗಡೆ ಇದ್ದೀನಿ ನಾನು, ಸೊ ಅದನ್ನು ಕೊಟ್ಟಿದ್ದೀನಿ. ಮೇಲ್, ಜೆಂಡರ್, ಮತ್ತು ಕರೆಂಟ್ಲಿ ಪರ್ಸ್ಯೂಯಿಂಗ್ ಬಂದು UG ಅಂಡರ್ ಗ್ರ್ಯಾಜುಯೇಷನ್ ಡಿಗ್ರಿ ಅಂತ, ಸೊ ಅದನ್ನು ಕೊಡಿ. UG ಕೊಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮದು ಇನ್ ವಿಚ್ ಲ್ಯಾಂಗ್ವೇಜ್ ಡೂ ಯು ಪ್ರಿಫರ್ ಟು ಟಾಕ್ ಕನ್ನಡ, ದೆನ್ ಟೋಟಲ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಫ್ರೆಷರ್ಸ್ ಅಂತಲೇ ಕೊಡಿ. ಪ್ರೀವಿಯರ್ ಎಕ್ಸ್ಪೀರಿಯನ್ಸ್ ಇದ್ದರೆ ಕೊಡಿ, ಇಲ್ಲಾಂದರೆ ಫ್ರೆಷರ್ಸ್ ಅಂತಲೇ ಕೊಡಿ. ಮತ್ತು ಸೇಲ್ಸಲ್ಲಿ ಮಾಡ್ತೀರಾ ಇಲ್ಲ BPO ಅಲ್ಲಿ ಮಾಡ್ತೀರಾ, ಬೇರೆ ಸೇಲ್ಸಲ್ಲಿ ಮಾಡ್ತೀರಾ, ಅದೆಲ್ಲ ನಿಮ್ಮಿಷ್ಟ, ನೀವು ನೀಟಾಗಿ ನೋಡ್ಕೊಂಡು ಕೊಡಿ. ನಾನು ಫ್ರೆಷರ್ ಅಂತ ಕೊಟ್ಟಿದ್ದೀನಿ. ಮತ್ತು ನಿಮ್ಮ ಲೊಕೇಶನ್ ಕೊಡಿ. ನಂದು ಬೆಂಗಳೂರು, ಸೊ ಬೆಂಗಳೂರು ಅಂತ ಕೊಟ್ಟಿದ್ದೀನಿ. ಎಲ್ಲ ಹೋಗ್ಬಿಟ್ಟು ಕೆಳಗಡೆ ಐ ಆಮ್ ನಾಟ್ ಎ ರೋಬೋಟ್ ಅಂತ ಕೊಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಟ್ಟರೆ ಆಯಿತು ಫ್ರೆಂಡ್ಸ್. ಥ್ಯಾಂಕ್ ಯು.